ಆ್ಯಂಡ್ ದ ಜಾಯಿಂಟ್ ಅಕೌಂಟ್ ಈಸ್ ಎ ಮಸ್ಟ್. ಆದರೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಹೋಗುವಾಗ ಅದೊಂದು ಕೂಡ ನಿಮಗೆ ಗೊತ್ತಿರಬೇಕು. ಈ ಇನ್ಕಮ್ ಟ್ಯಾಕ್ಸ್ನವರು ದೊಡ್ಡ ಒಂದು ಹಣ ಇದ್ದವರಿಗೆ ಬಹಳ ಒಂದು ನೀವು ಇನ್ಕಮ್ ಟ್ಯಾಕ್ಸ್ ಸ್ವಲ್ಪ ಮಾಹಿತಿ ಕೂಡ ಇರಬೇಕು. ನಾನು ಈಗ ವೈ ಎಸ್ ಹೆಗ್ಡೆ, ನನ್ನ ವೈಫಿನ ಹೆಸರು ಮಾಯ ಹೆಗ್ಡೆ ಅಂತ ಬರೆದ್ರೆ, ವೈ ಎಸ್ ಹೆಗ್ಡೆ ದ ಫಸ್ಟ್ ಮ್ಯಾನ್ ಹ್ಯಾಸ್ ಟು ಪೇ ದ ಇನ್ಕಮ್ ಟ್ಯಾಕ್ಸ್. ಇಟ್ ವಿಲ್ ಗೋ, ಆಲ್ ದ ಡೀಟೇಲ್ಸ್ ವಿಲ್ ಗೋ ಇನ್ ಮೈ ನೇಮ್ ಟು ದಿ ಇನ್ಕಮ್ ಟ್ಯಾಕ್ಸ್ ಪೀಪಲ್. TDS ನಿಮ್ಮ ಹತ್ರ ಡಿಡಕ್ಟ್ ಆಗುತ್ತೆ ಎವ್ರಿ 3 months. ದ TDSನ ಡೀಟೇಲ್ಸ್ ಇನ್ಕಮ್ ಟ್ಯಾಕ್ಸ್ ಹೋಗುತ್ತೆ. ಆವಾಗ ನಿಮ್ಮ ಇನ್ಕಮ್ ಟ್ಯಾಕ್ಸ್ನಲ್ಲಿ ಅದು ಅಷ್ಟು ಹಣ ಇರಲಿ, ಅಷ್ಟು ನಾನು ಹಣ ಡೆಪಾಸಿಟ್ ಮಾಡಿದೆ ಅಂತ ಹೇಳಿದ್ರೆ ಬರೀಬೇಕು. ಇಲ್ಲದಿದ್ದರೆ ನಾಳೆ ನಿಮಗೆ ತೊಂದರೆ ಆಗುತ್ತೆ. ಈಗ ಮಾಯಾ ಹೆಗ್ಡೆ ಅಂಡ್ ವೈ ಎಸ್ ಹೆಗ್ಡೆ ಅಂತ ಇಟ್ಟರೆ ಮಾಯಾ ಹೆಗ್ಡೆ ಇನ್ಕಮ್ ಟ್ಯಾಕ್ಸ್, ನಾಟ್ ವೈ ಎಸ್ ಹೆಗ್ಡೆ. ಯಾವುದು ಫಸ್ಟ್ ಬರ್ತದ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ನೀವು ಕೊಡಬೇಕಾಗುತ್ತೆ. ಆ್ಯಂಡ್ ನೀವು ಮತ್ತು ನಿಮ್ಮ NRI ಮಕ್ಕಳು, ನಿಮ್ಮ ಅಮೆರಿಕನ್ ಸಿಟಿಸನ್ ಮಕ್ಕಳು ಇದ್ರೆ 2 accounts ಬ್ಯಾಂಕ್ನವರು ತಗೊಳ್ಳೋದಿಲ್ಲ. They have got American citizenship, or they are the green card holders, or they are the NRI. ಪ್ಲಸ್ ನೀವು ಈಗ ಇಂಡಿಯನ್ ಸಿಟಿಸನ್ಸ್, ಅದು ಒಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬ್ಯಾಂಕ್ನವ್ರು ತಗೊಳ್ಳೋದಿಲ್ಲ. ಬಿಕಾಸ್ ಅಲ್ಲಿಯ ಕಾನೂನು ಬೇರೆ, ಇಲ್ಲಿಯ ಕಾನೂನು ಬೇರೆ. ಅದಕ್ಕೋಸ್ಕರ ನಾಮಿನೇಷನ್ ತಗೊಳ್ತಾರೆ. ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್. ನಾಮಿನೇಷನ್ ತಗೊಳ್ತಾರೆ. ಸೊ ಈಗ ಏನಾಗುತ್ತೆ, ಎರಡನೇದಾಗಿ ಯಾಕೆ ಸೇವ್ ಮಾಡಬೇಕು, ಇದರಿಂದ ಏನು ಪ್ರಯೋಜನ, ಎಷ್ಟು ಸೇವ್ ಮಾಡಬೇಕು? ಲೆಟ್ ಅಸ್ ಸಿ, 10,000 ರೂಪಾಯಿ ಸಂಬಳ ಸಿಗುತ್ತೆ. ನಾವು ಬ್ಯಾಂಕ್ನಲ್ಲಿ ನಿಮಗೆ ಮನೆ ತಗೊಳ್ಳಿಕ್ಕೆ ಬರುವಾಗ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೇವೆ ಅಂತ ಹೇಳಿದ್ರೆ 35% 35 to 40% ಇದು ಡಿಸ್ಪೋಸಬಲ್ ಇನ್ಕಮ್ ಅಂತ ಮಾಡಿ ಅದರ ಮೇಲೆ ನಿಮಗೆ ಸಾಲ ಕೊಡ್ತಾರೆ, ಹೇಳ್ತಾರೆ. ಆದರೆ ಸಾಲದ ಬಗ್ಗೆ ನಾನು ಇವತ್ತು ಮಾತಾಡೋದಿಲ್ಲ. ಶೇರ್ ಮಾರ್ಕೆಟ್ನ ಬಗ್ಗೆ ಮಲ್ಲಪ್ಪನವರು ಹೇಳಿದ್ದಾರೆ ಮಾತಾಡಬೇಡಿ ಅಂತ. ನಾನು ಯೂಶುವಲಿ ಶೇರ್ ಮಾರ್ಕೆಟ್ನ ಬಗ್ಗೆ ಮಾತಾಡ್ತೇನೆ. ಶೇರ್ ಮಾರ್ಕೆಟ್ನಲ್ಲಿ ನಿಮಗೆ 15 to 20% ರಿಟರ್ನ್ ಬರ್ತದೆ. ಶೇರ್ ಮಾರ್ಕೆಟ್ ಗ್ಯಾಂಬಲ್ ಮಾರ್ಕೆಟ್ ಅಲ್ಲ, ಇದು ಕುದುರೆ ರೇಸ್ ಅಲ್ಲ. ನಾನು ಹೇಳ್ತೇನೆ, ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಈ ಬಿಸ್ನೆಸ್ ಅಲ್ಲಿ ಸಾಧಾರಣ 25 ವರ್ಷ ಇದ್ದೇನೆ. ಪ್ರತಿ ದಿವಸ ಶೇರ್ ಮಾರ್ಕೆಟಿಗೆ ಹಣವನ್ನು ಹಾಕ್ತೇನೆ, ಹಣವನ್ನು ತೆಗಿತೇನೆ. ನಿನ್ನೆ 9,900 ಪಾಯಿಂಟ್ಸ್ ಕೆಳಗೆ ಹೋಯ್ತು, ತುಂಬಾ ಲಾಸ್ ಆಯಿತು. ನಮ್ಗೇನು ಹೆದರಿಕೆಲ್ಲ, ಯಾಕೆಂದ್ರೆ ನಮ್ಗೆ ಗೊತ್ತು, ನಾವು ಒಳ್ಳೆ ಕಂಪನಿಯಲ್ಲಿ ಹಾಕಿದ್ರೆ ನಿಮಗೆ 15 to 20%. ನಿಮಗೆ ಶೇರ್ನ ಬಗ್ಗೆ ಗೊತ್ತಿಲ್ಲದಿದ್ದರೆ ಮ್ಯೂಚುವಲ್ ಫಂಡಿಗೆ ಕೊಡಿ. ಮ್ಯೂಚುವಲ್ ಫಂಡ್ ಕೂಡ ಒಳ್ಳೆಯದು. ಮ್ಯೂಚುವಲ್ ಫಂಡಿಂದ ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಈಸ್ ಎಜುಕೇಶನ್. ದರ್ ಇಸ್ ನೋ ಬೆಟರ್ ಇನ್ವೆಸ್ಟ್ಮೆಂಟ್ ದೆನ್ ದ ಎಜುಕೇಶನ್. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡು, ಮಕ್ಕಳನ್ನು ಒಳ್ಳೆಯದಾಗಿ ಪಾಲಿಸಣೆ ಮಾಡು, ಅದೆಲ್ಲ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್. ಆ ಇನ್ವೆಸ್ಟ್ಮೆಂಟ್ ಎಜುಕೇಶನ್ ಆದ ನಂತರ ಹುಡುಗರಿಗೆ ಫಸ್ಟ್ ಇನ್ವೆಸ್ಟ್ಮೆಂಟ್ ನಾನು ಹೇಳೋದು, ನಮ್ಮ ಕಂಪನಿಯಲ್ಲಿ 26,000 ಜನ ಕೆಲಸ ಮಾಡ್ತಾರೆ. ನನಗೆ ಆವಾಗ ಅವರು ಅವಕಾಶ ಕೊಡ್ತಾರೆ, ಹೋಗಿ ಮಾತಾಡಿ ಹೆಗ್ಡೆಯವರೇ ಫಸ್ಟ್ ಏನು ಇನ್ವೆಸ್ಟ್ಮೆಂಟ್ ಬಗ್ಗೆ ಅಂತ. ನಾನು ಹೇಳೋದು ಏನಂತ ಹೇಳಿದ್ರೆ, ಅವರಿಗೆಲ್ಲ 22, 23, 24 ವರ್ಷ ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ, ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ದೊಡ್ಡ ದೊಡ್ಡ ಕ್ವಾಲಿಫಿಕೇಶನ್ ಓದಿದ್ದಾರೆ. ಅವ್ರಿಗೆ ಹೇಳೋದು ಫಸ್ಟ್, ಸ್ವಾಮಿ ನೀನು ಫಸ್ಟ್ ಮದುವೆ ಮಾಡಿ ಒಳ್ಳೆಯದಾಗಿ ಒಂದು you should have one child, whether it's a girl or a boy. That is the best investment. 23, 24. Next investment is money. You should have at least 1 bedroom house to start with. ನೋಡಿ, ಈಗ ಇದೇ ಒಂದಾನೊಂದು ಕಾಲದಲ್ಲಿ ಈ ಎಂಟೈರ್ ಬ್ಯಾಂಗ್ಳೂರ್ನ 3 ಲಕ್ಷಕ್ಕೆ ಮಾರಿದ್ರಂತೆ. 3 ಲಕ್ಷಕ್ಕೆ. ಈಗ 3 ಲಕ್ಷಕ್ಕೆ 1 ಅಡಿ ಜಾಗ ಸಿಗುವುದಿಲ್ಲ ಇಲ್ಲಿ, ತಿಳಿತಲ್ವಾ? ಅಲ್ಲಿ ಹೋದ್ರೆ MG ರೋಡ್ನಲ್ಲಿ ಆ ಬದಿಗೆ ಹೋದ್ರೆ 20,000 25,000 ರೂಪಾಯಿ ಒಂದು ಸ್ಕ್ವೇರ್ ಫೀಟಿಗೆ ಹೇಳ್ತಾರೆ. ಆ ರೀತಿಯಲ್ಲಾಗಿದೆ. ಫಸ್ಟ್ ಈಸ್ ಪರ್ಚೇಸ್ ಅ ಸ್ಮಾಲ್ ಪ್ಲಾಟ್ ಆಫ್ ಲ್ಯಾಂಡ್ ಆರ್ ಎ ಫ್ಲಾಟ್, 1 bedroom ಫ್ಲಾಟ್. ದಟ್ ಇಸ್ ದ ಬೆಸ್ಟ್. ಇದನ್ನು ಎರಡು ನಾನು ಒತ್ತಾಯವಾಗಿ ಹೇಳ್ತೇನೆ. ಫಸ್ಟ್ ಮ್ಯಾರಿ ಎ ಗುಡ್ ಗರ್ಲ್. ಬರ್ತಾರೆ ನನ್ನ ಹತ್ರ, ಒಂದು ಹುಡುಕಿ ಕೊಡಿ ಅಂತ. ಒಬ್ಬ ಹುಡುಗ ಬಂದ ನನ್ನ ಹತ್ರ, ಫಸ್ಟ್ ಟೈಮ್ ಬಂದ. ಹೆಗ್ಡೆಯವರೇ ನಾನು ಬಹಳ ಸಂತೋಷ ಅಂತ. ನಾನು ಹುಡುಕ್ತಾ ಇದ್ದೆ ನನ್ನ ಹುಡುಗಿಗೆ. ನನಗೆ ಹುಡುಗಿ ನನ್ನ ಹೆಂಡತಿ ಸಿಗ್ಲಿಲ್ಲ ಹೆಗ್ಡೆಯವರೇ. ನೀನು ಯಾವಾಗಿಂದ ಎಲ್ಲಿಂದ ಬಂದಿ ಅಂತ ಕೇಳಿದೆ ನಾನು. ಅವರು ಈಗ ನಾನು ಶಂಘಾಯಿಂದ ಬಂದೆ, 7 ವರ್ಷದಿಂದ ನನ್ನ ತಂದೆ ತಾಯಿಯವರು ಹುಡುಕ್ತಾರೆ, ಆದರೆ ನನಗೆ ಹೆಂಡತಿ ಸಿಗ್ಲಿಲ್ಲ ಅಂತ. ನಾನು ಹೇಳಿದೆ ಅವರಿಗೆ, ಸ್ವಾಮಿ ನಿಮಗೆ ಹೆಂಡತಿ ಸಿಗುವುದಿಲ್ಲ, ನಿಮಗೆ ಓನ್ಲಿ ಒಂದು ಹೆಂಗಸು ಸಿಗ್ತದೆ. ಆ ಹೆಂಗಸನ್ನು ನೀವು ಕನ್ವರ್ಟ್ ಮಾಡಿ ವೈಫ್ ಮಾಡಬೇಕು. ಆ ವೈಫ್ ಇಂಟು ಮದರ್ ಮಾಡಬೇಕು, ಮದರ್ ಇಂಟು ಗ್ರ್ಯಾಂಡ್ ಮದರ್ ಮಾಡಬೇಕು. ಈ ಕನ್ವರ್ಷನ್ ಪ್ರೋಸೆಸ್ ಉಂಟಲ್ವಾ, ಇದು ದೊಡ್ಡ ಸಮಾಚಾರ. ನೀವು ಸುಮ್ಮನೆ ಆಗಿ ಅದು ಹೆಂಗಸೆಯಲ್ಲಿ ಎಲ್ಲಾದ ಮಂದಿ ಗುಣ ಬೇಕಂತ ಆಗುದಿಲ್ಲ, ಮದುವೆ ಮಾಡಿ ಅಂತ ನಾನು ಹೇಳಿ ಒಂದು ಹೆಂಗಸನ್ನು ಎಲ್ಲ ಶಾರ್ಟ್ ಲಿಸ್ಟ್ ಮಾಡಿ ಹೋಗ್ತಾರೆ ಹುಡುಗರು, ತಿಳಿತಲ್ವಾ? ಅಫ್ಕೋರ್ಸ್ ಐ ಡಿಡ್ ನಾಟ್ ಟೇಕ್